ಏನು ಮಾಡುವುದು? ಗುರುಗಳು ನಿನಗೆ ವಿದ್ಯೆ ಹತ್ತುವುದಿಲ್ಲವೆಂದು ಗಟ್ಟಿ ಗುರಿಸಿ ಹೇಳಿಬಿಟ್ಟಾರಲ್ಲ. ಅಮ್ಮ, ಒಂದು ನಿಮಿಷ. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ? ಇಲ್ಲಿ ಬಾ ಮಗು. ಇದೋ ನೋಡು, ಇದು ವಿದ್ಯಾರೇಖೆ. ಇದು ನಿನ್ನ ಕೈಯಲ್ಲಿ ಇಲ್ಲ. ಹೋಗು. ಮತ್ತು ಗುರುಗಳು ಹೀಗೆ ಅಂದ ಬಿಟ್ಟಾರಲ್ಲ, ಈಗ ಏನು ಮಾಡಬಹುದು? ಮತ್ತೇಕೆ ಬಂದೆ? ಗುರುಗಳೇ ನೋಡಿ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ. ಆದರೆ ಇದು ನಿಜವಾದ ವಿದ್ಯಾರೇಖೆ ಅಲ್ಲ. ಆದರೆ ನಿನ್ನ ಛಲವನ್ನು ಕೊಂಡು ವಿದ್ಯಾದಾನ ಮಾಡುವುದು. ನಿನ್ನ ಶಿಷ್ಯನಿಗೆ ಇಲ್ಲದೆ ಉತ್ತಾರಿಗೆ ವಿದ್ಯಾದಾನ ಮಾಡಲಿ. ಬಾ, ಕೂತುಕೋ. ಪಾಣಿನಿ ಸತತ ಅಭ್ಯಾಸ ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಪಾಣಿನಿ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದನು. ಅದು ಜಗತ್ಪ್ರಸಿದ್ಧವಾಗಿತ್ತು. ಎಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲಮಾತ್ರವಾಗಿದೆ. ಇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಇವನ ಗುರುವಿನ ಹೆಸರು ಉಪಗುರು ಎಂಬುದಾಗಿದೆ. ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ. ಸಾಧನೆಗೆ ರಹಸ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು, ನಿರಂತರ ಪರಿಶ್ರಮ ಗುರಿ ಮುಟ್ಟಬಹುದು. ಧನ್ಯವಾದಗಳು.